ವಿ.ಕೆ. ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಅಂದರೆ ಓಲೈಕೆಗಾಗಿ ವಿ.ಕೆ. ಹರಿಪ್ರಸಾದ್ ಈ ರೀತಿ ಮಾತನಾಡ್ತಾರೆ. ತಿಳಿದು ಮಾತನಾಡಬೇಕು. ನಿಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡಿ ಅಂತ ಹರಿಪ್ರಸಾದ್ ಹೇಳಿಕೆಯ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯ ಪರಮಾವಧಿ ಅಂತ ವಾಗ್ದಾಳಿ ಮಾಡಿದ್ದಾರೆ. ವೇಗವಾದಂಥ ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸಬೇಕು. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ನಿಮ್ದೇ ಸರ್ಕಾರ ಅದಲ್ರಿ. ಇಲ್ಲೇನು ಬಿಜೆಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರು RSS ದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂತ ನಿಲ್ಲಿಸಿ, ನೀವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವರಿಗೆ ಹೇಳ್ರಿ. ಅದು ನಿಮಗೆ ಒಳ್ಳೇದಾಗ್ತದೆ. ಡೆಫಿನೆಟ್ಲಿ ಏನಾಗಿದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆಯೋದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಲ್ಲ, ಅದು ಕಾಂಗ್ರೆಸ್ಸಿನ ಪ್ರವೃತ್ತಿ ಅದು. ಹೀಗಾಗಿ ಅಲ್ಪಸಂಖ್ಯಾತರು ಏನಾದರೂ ಗದ್ದಲ ಮತ್ತೊಂದು, ಈಗ ಹಳೆ ಹುಬ್ಬಳ್ಳಿ ಕೇಸ್ಗಳು ಇಲ್ಲಿಯೂ ಇದ್ದಾಗ ಎಲ್ಲ ಶಾಂತಿ ಇತ್ತು, ಒಂದು ಹೆದರಿಕೆ ವಾತಾವರಣ ಇತ್ತು. ಕೇಸ್ ಹಾಕಿದಾರಪ್ಪ, ಮತ್ತೆ ಯಾವಾಗ ನಾವು ಜೈಲಿಗೆ ಹೋಗಿ ಹೇಳಕ್ ಬರಲಿಲ್ಲ ಅಂತ. ಈಗ ವಿಡ್ರಾ ಮಾಡಿದ್ರಲ್ಲ ಕೇಸ್, ಅಲ್ಲಿ ಮೈಸೂರಿಗೆ ಸ್ಟಾರ್ಟ್ ಆಯ್ತು. ಅಂದ್ರೆ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ. ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಏನ್ ಮಾಡಿದ್ರೆ ನಡೀತದೆ ಅನ್ನುವಂಥದ್ದು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಸಲಾಗಿ ಹರಿಪ್ರಸಾದ್ ಅಂತವ್ರನ್ನ ಮುಂದೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂತದ್ದು ಮಾಡ್ತಾರ. ಇದನ್ನ ಖಂಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.